ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 17ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಭಗವಂತ ಕರ್ಮದ ಸ್ವರೂಪವನ್ನ, ಅಕರ್ಮದ ಸ್ವರೂಪವನ್ನ ಮತ್ತೆ ವಿಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಕರ್ಮದ ಗತಿ ಗಹನವಾಗಿದೆ ಅಂತ ಹೇಳ್ದ ಅಲ್ವಾ. ಅದಕ್ಕೋಸ್ಕರ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ತಿಳ್ಕೊಂಡ್ವಿ. ಅಂದ್ರೆ ಕರ್ಮದ ಸ್ವರೂಪವನ್ನ ನಾವು ತಿಳ್ಕೋಬೇಕು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು, ಯಾಕೆ ನಾವು ತಿಳ್ಕೋಬೇಕು, ಅಕರ್ಮದ ಸ್ವರೂಪವನ್ನೂ ತಿಳ್ಕೋಬೇಕು ಅಂತ ಹೇಳಿದಾನೆ, ಅದನ್ನ ಯಾಕೆ ತಿಳ್ಕೋಬೇಕು, ವಿಕರ್ಮದ ಸ್ವರೂಪವನ್ನೂ ಹೇಳಿದಾನೆ, ಅದನ್ನ ಯಾಕೆ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು. ಈಗ ನೋಡಿ, ಕರ್ಮದ ಸ್ವರೂಪವನ್ನ ಯಾಕೆ ತಿಳ್ಕೋಬೇಕು ಅಂದ್ರೆ ನಮ್ಗಿವಾಗ ಶಾಸ್ತ್ರದಲ್ಲಿ ಏನ್ ಹೇಳಿದಾರೋ ಅದನ್ನ ಮಾಡ್ಕೊಂಡು ಹೋಗೋದು ನಮ್ಮ ಕರ್ಮ, ನಮ್ಮ ಒಂದು ಕೆಲಸ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ನಮ್ಮ ಒಳಗಡೆ ಭಾವ ಹೇಗಿರುತ್ತೆ ಅದರ ಪ್ರಕಾರ ಅದು ನಿರ್ಧಾರ ಆಗುತ್ತೆ, ಅದು ಕರ್ಮನ ವಿಕರ್ಮನ ಅಂತ ಅಂದ್ಬಿಟ್ಟಲ್ವಾ. ಅದಕ್ಕೋಸ್ಕರನೇ ಅದನ್ನ ಸ್ವರೂಪತಃ ತಿಳ್ಕೋಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಅಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು ಅಂತ ಹೇಳಿದ್ರಲ್ಲ. ಅಂದ್ರೆ ನನ್ನ ಮನಸ್ಸು, ವಾಣಿ ಮತ್ತೆ ಶರೀರದ ಮೂಲಕ ನಾನು ಏನು ಕೆಲಸಗಳನ್ನ ಮಾಡಬಾರ್ದು ಅಂತ ಅನ್ಕೊಂಡಿರ್ತೀನೋ, ಆದ್ರೆ ನನ್ನ ಭಾವ ಹೇಗಿರುತ್ತೆ ಅದು ಒಳಗಡೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ನಮಗೆ ಅದು ಕರ್ಮ ಅಥವಾ ವಿಕರ್ಮವಾಗಿ ಕೂಡ ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಆ ಅಕರ್ಮದ ಸ್ವರೂಪವನ್ನು ಕೂಡ ಸರಿಯಾಗಿ ತಿಳ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ವಿಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು ಅಂತ ಹೇಳಿದಾರಲ್ಲ. ಯಾಕೆ ಅಂತಂದ್ರೆ ಈಗ ಕೆಟ್ಟ ಕೆಲಸಗಳೆಲ್ಲ ವಿಕರ್ಮ ಅಂತ ಗೊತ್ತು. ಆದ್ರೆ ನಮ್ಮ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಏನೇನು ಕೆಲಸಗಳು ನನಗೆ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೋ ಬೇರೆಯವರಿಗೆ ಅದು ವಿಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ಕೆಲಸವನ್ನ ಬೇರೆ ವರ್ಣಾಶ್ರಮದವರು ಮಾಡಿದಾಗ ಅದು ಪಾಪಕರ್ಮವಾಗುತ್ತೆ. ಅದಕ್ಕೋಸ್ಕರನೇ ಯಾರು ಇದನ್ನೆಲ್ಲ ತತ್ವತಃ ತಿಳ್ಕೊಂಡಿರ್ತಾರೋ ಅಂಥವರ ಮುಖಾಂತರ ವಿಕರ್ಮ ಅಂದ್ರೆ ಏನು, ಅದರ ಸ್ವರೂಪವನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಅವರು ಹೇಳ್ದಾಗೆ ಅದನ್ನ ಮಾಡ್ಕೊಂಡು ಹೋದಾಗ ಎಲ್ಲ ಸರಿಯಾಗತ್ತೆ. ಈಗ ನನಗದು ಸ್ವರೂಪತಃ ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತಂದಾಗ ನಾನು ಪಾಪವನ್ನ ಮಾಡ್ತಾ ಮಾಡ್ತಾ ಪುಣ್ಯ ಮಾಡ್ತಾ ಇದ್ದೀನಿ ಅನ್ಕೊಂಡ್ಬಿಡ್ತೀನಿ, ಪುಣ್ಯವನ್ನ ಮಾಡ್ತಾ ಮಾಡ್ತಾ ಪಾಪ ಮಾಡ್ತಾ ಇದ್ದೀನಿ ಅಂತ ಕೂಡ ಅನ್ಕೊಂಡ್ಬಿಡ್ತೀನಿ. ಅದರಿಂದ ಏನಾಗುತ್ತೆ, ಸರಿಯಾಗಿ ತಿಳ್ಕೊಂಡು ಮಾಡೋದು ಒಳ್ಳೆಯದು. ಅದಕ್ಕೋಸ್ಕರನೇ ತತ್ವವೇತ್ತರಾದಂತಹ ಮಹಾಪುರುಷರ ಹತ್ರ ನಾವು ಹೋಗಿ ಸಲಹೆಯನ್ನು ಪಡ್ಕೊಂಡು ಅದರ ಬಗ್ಗೆ ನಾವು ತಿಳ್ಕೊಂಡು ಆಮೇಲೆ ಕೆಲಸ ಮಾಡಬೇಕು ಅನ್ನೋದೆಲ್ಲವನ್ನ ನಾವು ಹಿಂದಿನ ಭಾಗದಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮದ ಗತಿ ಅನ್ನೋದು ಗಹನವಾಗಿದೆ ಅಂತ ಹೇಳಿದಾರಲ್ಲ, ಮತ್ತಿಲ್ಲಿ ಹಿ ಅನ್ನುವಂತಹ ಅವ್ಯಯದ ಪ್ರಯೋಗವನ್ನ ಕೂಡ ಮಾಡಿದಾರಲ್ಲ, ಅದು ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಹಿ ಅಂದ್ರೆ ಯಾಕೆ ಅಂದ್ರೆ ಅಂತ ಹೇಳ್ತೀವಲ್ವಾ, ಹಿ ಅಂದ್ರೆ ಅದು ಅರ್ಥ. ಹಿ ಅನ್ನುವಂತಹ ಒಂದು ಪದವನ್ನ ಇಲ್ಲಿ ಹೇತುವಾಚಕವಾಗಿ ಅಂದ್ರೇನು, ಇದರ ಪ್ರಯೋಗ ಮಾಡಿದ ಮೇಲೆ ಹೇಳಿದಾರಲ್ಲ, ಆ ವಾಕ್ಯದಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಕರ್ಮದ ತತ್ವ ತುಂಬಾನೇ ಗಹನವಾಗಿದೆ ಅನ್ನುವಂಥದ್ದನ್ನ ತೋರ್ಸೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಅಂತ ಹೇಳಿ ನಾವು ಹೇಳ್ತೀವಲ್ವಾ, ಅವಾಗ ಒತ್ತು ಕೊಟ್ಟು ಹೇಳ್ದಂಗೆ ಇದನ್ನ ಯಾಕೆ ತಿಳ್ಕೋಬೇಕು ಅಂತಂದ್ರೆ ಕರ್ಮದ ತತ್ವ ತುಂಬಾ ಗಹನವಾಗಿದೆ ಅದಕ್ಕೋಸ್ಕರ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಭಗವಂತ ಆ ರೀತಿ ಹೇಳಿದಾನೆ. ಕರ್ಮ ಅಂತಂದ್ರೆ ಏನು, ಅಕರ್ಮ ಅಂತಂದ್ರೆ ಏನು, ವಿಕರ್ಮ ಅಂತಂದ್ರೆ ಏನು, ಇದರ ನಿರ್ಣಯವನ್ನ ಪ್ರತಿಯೊಬ್ಬ ಮನುಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ವಿದ್ಯಾಬುದ್ಧಿಯ ದೃಷ್ಟಿಯಿಂದ ಪಂಡಿತರಾಗಿರ್ತಾರೋ ಮತ್ತೆ ಬುದ್ಧಿವಂತರು ಕೂಡ ಆಗಿರ್ಬೇಕು. ಅವರು ಬರೀ ಪಂಡಿತರಾಗಿದ್ರೆ ಆಗೋದಿಲ್ಲ, ಬುದ್ಧಿವಂತ ಕೂಡ ಆಗಿರ್ಬೇಕು. ಅವರೂ ಕೂಡ ಒಂದೊಂದು ಸರಿ ಇದರ ನಿರ್ಣಯವನ್ನ ಮಾಡೋದ್ರಲ್ಲಿ ಅಸಮರ್ಥರಾಗ್ಬಿಡ್ತಾರೆ. ಈಗ ಪಂಡಿತರು ಅಂತಂದ್ರೇನು, ಶಾಸ್ತ್ರಗಳು ಧರ್ಮಗ್ರಂಥಗಳು ಇದರ ಪಾಂಡಿತ್ಯವನ್ನ ಪಡೆದಿರುವಂಥವ್ರು ಮತ್ತೆ ಬುದ್ಧಿ ಇರೋರು, ಇವರಿಗೆ ಅದು ಒಂದೊಂದು ಸರಿ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾವುದು ಕರ್ಮ ಯಾವುದು ಅಕರ್ಮ ಅದು ಗೊತ್ತಾಗೋದಿಲ್ಲ. ಅವರು ಕೂಡ ಇದನ್ನ ನಿರ್ಣಯಿಸೋದ್ರಲ್ಲಿ ಅಸಮರ್ಥರಾಗ್ತಾರೆ. ಅದಕ್ಕೋಸ್ಕರನೇ ಕರ್ಮದ ತತ್ವವನ್ನ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅಂತ ಮಹಾಪುರುಷರಿಂದ ಇದರ ತತ್ವವನ್ನ ತಿಳ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಇದೆ ಅಂತಂದ್ಬಿಟ್ಟು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿದ್ರಾ, ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು ಅಂತ ಹೇಳ್ತೀವಿ. ನಮ್ಮ ಕೆಲಸ ಅಂತಂದ್ರೆ ಅದು ಯಾವುದು ಅಂತ ಫಸ್ಟ್ ತಿಳ್ಕೋಬೇಕಲ್ವಾ. ನಾನು ಯಾವ ಆಶ್ರಮದಲ್ಲಿದ್ದೀನಿ, ಯಾವ ವರ್ಣದಲ್ಲಿದ್ದೀನಿ ಅದನ್ನು ತಿಳ್ಕೊಂಡು ಆ ಒಂದು ವರ್ಣಾಶ್ರಮ ಪದ್ಧತಿಗೆ ಅನುಸಾರವಾಗಿ
ಆ ಕೆಲಸವನ್ನ ಮಾಡಬೇಕು. ಮತ್ತೆ ಮಾಡಬೇಕಾದ್ರೆ ನನ್ನ ಒಳಗಡೆ ಎಂಥ ಭಾವನೆಯನ್ನ ಇಟ್ಕೊಂಡು, ಯಾವ ಪರಿಸ್ಥಿತಿಲಿ ಏನು ಕೆಲಸ ಮಾಡ್ತಾ ಇದ್ದೀನಿ, ಆ ಒಂದು ಸಮಯದಲ್ಲಿ ಆ ಕೆಲಸ ಮಾಡೋದು ಸೂಕ್ತನಾ ನಾನು? ಇದೆಲ್ಲಾನು ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ತತ್ವದಿಂದ ತಿಳ್ಕೊಬೇಕಿದನ್ನ ಅಂತ ಹೇಳೋದು. ಈಗ ನಾನು ಒಳ್ಳೆಯದನ್ನೇ ಮಾಡಬೇಕು ಅಥವಾ ನಾನು ಸುಳ್ಳನ್ನು ಹೇಳಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಯಾರೋ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ, ಅವರು ಹೃದಯನೇ ಒಡೆದೋಗುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಆಗ ನಾನು ಹೋಗ್ಬಿಟ್ಟು ನಾನು ನಿಜಾನೇ ಹೇಳಬೇಕು ಅಂತ ಅಂದ್ಬಿಟ್ಟು ನಿಜವನ್ನ ಹೇಳೋದಿದೆಯಲ್ಲ, ಅದು ಕೂಡ ತಪ್ಪೇನೆ. ಯಾಕೆಂದ್ರೆ ಅವ್ರ ಮನಸ್ಥಿತಿ ಹೇಗಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಸಂದರ್ಭ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ನೋಡಿ ಮಾತಾಡೋದು ಕೂಡ ಒಂದು ಜವಾಬ್ದಾರಿಯ ಕೆಲಸ ಅಲ್ವಾ? ಸೊ ಅಲ್ಲಿ ನಾನು ಏನಾದರೂ ಆ ರೀತಿಯ ಕೆಲಸ ಮಾಡಿದಾಗ ಅದು ಕೂಡ ಪಾಪದ ಕೆಲಸ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನಮ್ಮ ಭಾವನೆ ಹೇಗಿದೆ, ಮತ್ತೆ ಆ ಪರಿಸ್ಥಿತಿ ಹೇಗಿದೆ, ಮತ್ತೆ ನಾನು ಯಾವ ವರ್ಣಾಶ್ರಮದಲ್ಲಿದ್ದೀನಿ, ಅದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರನೇ ಇವುಗಳನ್ನ ಅಂದ್ರೆ ಕರ್ಮ, ಅಕರ್ಮ, ವಿಕರ್ಮ ಇದನ್ನ ತತ್ವತಃ ತಿಳ್ಕೊಳ್ಬೇಕು, ಅಥವಾ ತಿಳ್ಕೊಂಡಿರೋರಿಂದ ಕೇಳಿ ನಾವು ಆ ರೀತಿ ಫಾಲೋ ಮಾಡೋದು ತುಂಬ ಒಳ್ಳೆಯದು ಅನ್ನೋದನ್ನ ಹೇಳೋದಕ್ಕೋಸ್ಕರ ಭಗವಂತ ಈ ಶ್ಲೋಕದಲ್ಲಿ ಈ ವಿಚಾರವನ್ನ ಹೇಳಿದ್ದಾನೆ. ಯಾಕಂದ್ರೆ ಕರ್ಮದ ಗತಿ ಅನ್ನೋದು ಗಹನವಾಗಿದೆ, ನಾವು ತಿಳ್ಕೊಂಡಷ್ಟು ಸುಲಭವಾಗಿಲ್ಲ. ಅದು ನಮಗೇನು ಅನ್ನಿಸ್ತಾ ಇರುತ್ತೆ, ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ, ಆಮೇಲೆ ನಾನು ಪುಣ್ಯದ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ ನಾವು ಮಾಡ್ತಾ ಇರ್ತೀವಿ. ಆದರೆ ಅದು ನಿಜವಾಗ್ಲೂ ಆ ರೀತಿ ಇದೆಯಾ ಅಂತ ಗೊತ್ತಾಗಬೇಕು ಅಂತಂದರೆ ನಾವು ಕರ್ಮವನ್ನು ತತ್ವತಃ ತಿಳ್ಕೊಂಡಿದ್ರೆ ಮಾತ್ರ ಅದು ನಮಗೆ ಗೊತ್ತಾಗೋದು. ಅದರ ಬಗ್ಗೆನೇ ಭಗವಂತ ಇನ್ನು ಮುಂದಿನ ಶ್ಲೋಕಗಳಲ್ಲೆಲ್ಲ ಹೇಳ್ತಾನೆ. ಆಗ ನಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.